ಸರ್ಕಾರದ ಇಲಾಖೆಯ ಸಿಬ್ಬಂದಿ ವರ್ಗದವರು ಬಂದಿದ್ದೀರಾ, ಹಾಗೂ ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಬಂದಿದ್ದೀರಾ. ನಿಮಗೆಲ್ಲರಿಗೂ ಮೊದಲನೇದಾಗಿ ವಿಶ್ವ ಪರಿಸರ ದಿನಾಚರಣೆ ಭಾಷೆಗಳು. ಜೂನ್ 5ನೇ ತಾರೀಕು ವಿಶ್ವ ಪರಿಸರ ದಿನಾಚರಣೆ. ಸಾಕಷ್ಟು ಪರಿಸರದ ಅಭಿಮಾನಿಗಳಿಗೆ ಇದು ಒಂದು ಹಬ್ಬದ ದಿನ, ಹೌದ್ರಾ? ಸೊ ನಿಮ್ಮ ಬಡಾವಣೆಯಲ್ಲಿ ಮಮತಾ ಅಂತ ಇದ್ದಾರೆ. ಮಮತಾ ಅವರೇ, ಇಲ್ಲಿ ದಯವಿಟ್ಟು ಈ ಕಡೆ ಬನ್ನಿ. ನಿಮಗೆಲ್ಲರಿಗೂ ಪರಿಚಯ ಇದ್ದಾರೆ. ಇವತ್ತು ಪೇಪರ್ ನಲ್ಲಿ ಕೂಡ ಒಂದು ಒಳ್ಳೆ ಆರ್ಟಿಕಲ್ ಇದೆ ಅವ್ರ ಬಗ್ಗೆ. ಬಾಟ್ನಿ ಸ್ಟಡಿ ಮಾಡಿದ್ದಾರೆ. ಸಾಕಷ್ಟು ಮೆಡಿಸಿನಲ್ ಪ್ಲಾಂಟ್ಸ್ ನ ಬೆಳೆಸ್ಕೊಂಡು ಯಾರೇ ಅವ್ರ ಹತ್ರ ಬಂದರೂ ಕೂಡ ಅದನ್ನ ವಿತರಣೆ ಮಾಡ್ತೀನಿ ಅಂತಿದ್ದಾರೆ. ಇವತ್ತು ಬೆಳಿಗ್ಗೆ ಕೂಡ ಶಾಂತಾ ಭಟ್ ಅವ್ರ ಜೊತೆಗೆ ಪರಿಸರ ವೇದಿಕೆಯ ಮೂಲಕ ಆಂಜನೇಯ ಬಡಾವಣೆಯಲ್ಲಿರುವಂತಹ ಸ್ಟ್ರೀಟ್ ವೆಂಡರ್ಸ್ ಗೆ ಸೆನ್ಸಿಟೈಸ್ ಮಾಡಿದ್ದಾರೆ. ಸೊ ಇದು ಯಾವಾಗ ಕೂಡ ನಾನು ಹೇಳೋದೇ, ಜನಪ್ರತಿನಿಧಿಗಳು ನೀವು ಆಯ್ಕೆ ಮಾಡಿ. ನಾವು ನಮ್ಮ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಆಗ್ಬೇಕು ಅಂದ್ರೆ ಪ್ರತಿನಿಧಿಗಳ ಜೊತೆಗೆ ಸರ್ಕಾರ ಮತ್ತೆ ನೀವು ವೋಟರ್ಸ್, ನೀವು ಕೂಡ ಸಹಭಾಗಿತ್ವ ಇದ್ರೆ ಮಾತ್ರ ಒಳ್ಳೆ ಕೆಲಸಗಳಾಗ್ತವೆ. ಸೊ ಇವತ್ತು ಪರಿಸರ ದಿನಾಚರಣೆ ವೇದಿಕೆಯಲ್ಲಿ ನಾನು ಹೇಳೋದು ಏನು ಅಂದ್ರೆ, ಶಾಂತಾ ಭಟ್ ಅವರು SS ಲೇಔಟ್ ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ಶುರು ಮಾಡಿದ್ರು. ಕಳೆದ ವರ್ಷ ಶುರು ಮಾಡಿದ್ವಿ. ಅವರು ಮನೆಗೆ ಹೋಗ್ಬಿಟ್ಟು ಅಲ್ಲಿರುವಂತಹ ಸಮಾನ ಮನಸ್ಕರು, ಲೈಕ್ ಮೈಂಡೆಡ್ ಪೀಪಲ್ ಯಾರ್ಯಾರಿದ್ದಾರೆ ಅವ್ರದೆಲ್ಲ ಒಂದು ಸಂಘಟನೆ ಮಾಡಿ ಯಾವ ರೀತಿ ನಾವು ನಮ್ಮ ಪರಿಸರವನ್ನ ಉಳಿಸ್ಬೋದು, ಬೆಳೆಸ್ಬೋದು, ಸಂರಕ್ಷಿಸ್ಬೋದು. ಆಸ್ ಎ ಸಿವಿಲಿಯನ್ ಯಾವ ರೀತಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ತಗೊಳ್ಳುವಂತಹ ನಿರ್ಧಾರದಿಂದ ನಮ್ಮ ಕಾರ್ಬನ್ ಫುಟ್ ಪ್ರಿಂಟ್ ಕಡಿಮೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಳ್ಳೆ ಮಾಹಿತಿ ಕೊಡ್ತಾ ಇದ್ದಾರೆ. ನನಗೆಲ್ಲ ಗೊತ್ತಿದೆ ಮಾಹಿತಿ, ಹೊಸದೇನು ಇಲ್ಲ. ವಿದ್ಯಾರ್ಥಿ ಜೀವನದಲ್ಲೂ ಓದಿದೀವಿ, ಪೇಪರ್ ನಲ್ಲಿ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಮಾಧ್ಯಮಗಳಲ್ಲಿ ಬರ್ತವೆ. ಸೊ ಪರಿಸರ ದಿನಾಚರಣೆ ವರ್ಷದಲ್ಲಿ ಒಂದು ದಿನ ಜೂನ್ ಆಚರಣೆ ಮಾಡ್ತೀವಿ. ಸೊ ಒಂದು ವರ್ಷ ನಾವು ಏನೇನ್ ಮಾಡಿದ್ವಿ, ಮುಂದಿನ ಒಂದು ವರ್ಷ ಏನ್ ಮಾಡ್ಬೋದು ಸಾರ್ವಜನಿಕರಾಗಿ ಅಂತ ನಮಗೆ ನಾವೇ ಆಲೋಚನೆ ಮಾಡ್ಕೊಬೇಕಾಗಿದೆ. ಗೃಹಿಣಿಯಾಗಿರ್ಬೋದು, ನಮ್ಮ ಮಕ್ಕಳು ಇರ್ತಾರೆ, ಮನೆಯಲ್ಲೇ ನಾವ್ ಏನ್ ಮಾಡ್ಬೋದು, ಕಸವನ್ನ ಯಾವ ರೀತಿ ನಾವು ಬೇರ್ಪಡೆ ಮಾಡ್ಬಿಟ್ಟು ರೆಡ್ಯೂಸ್, ರೀಯೂಸ್, ರೀಸೈಕಲ್ ಆರ್ ರೆಫ್ಯೂಸ್ ಅಂತ ಹೇಳ್ತೀವಿ. 4 hours. ಸೊ ನಾನು ಅದನ್ನ ಯಾವ ರೀತಿ ನನ್ನ ದಿನನಿತ್ಯದಲ್ಲಿ ಐ ಕ್ಯಾನ್ ಇಂಪ್ಲಿಮೆಂಟ್ ದೀಸ್ 4 hours ಅನ್ನೋದನ್ನ ವಿ ನೀಡ್ ಟು ಅನಲೈಸ್. ಸೊ ಅದರಿಂದ ಇದನ್ನ ನೀವು ನಿಮ್ಮ ಸಂಘ ಸಂಸ್ಥೆ ಇರ್ಬೋದು, ಬೇರೆ ಬೇರೆ ಬಡಾವಣೆಯಲ್ಲಿ ನಾಗರಿಕ ಹಿತರಕ್ಷಣಾ ಕಮಿಟಿಗಳು ಇದಾವೆ, ಜೊತೆಗೆ ಸರ್ಕಾರನೂ ಇದೆ. ಸೊ ನಿಮ್ಮ ಬಡಾವಣೆಯಲ್ಲೂ ಕೂಡ ನೀವು ಆಕ್ಟಿವ್ ಆಗಿ ಮಾಡ್ತೀರಾ ಅಂದ್ರೆ, ಸರ್ ಇರ್ತಾರೆ, ಹಿರಿಯರು ಸಾಕಷ್ಟು ಜನ ಇದ್ದೀರಾ, ಸುಮಾರು ಒಳ್ಳೊಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀರಾ. ನಾನು ಸಾಕಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಿ. ನಾನು ಹೇಳೋದೇನು ಹೊಸದಲ್ಲ, ಆದ್ರೆ ನಿಮಗೆ ಯಾವ ರೀತಿ ಸಹಕಾರ ನಮ್ಮ ಮಹಾನಗರ ಪಾಲಿಕೆಯಿಂದ ಒದಗಿಸಿದ್ರೆ ನೀವು ಇನ್ನೂ ಒಳ್ಳೆ ಕೆಲಸ ನಿಮ್ಮ ವಾರ್ಡ್ ನಲ್ಲಿ ಮಾಡ್ಬೋದು. ನಮಗೆ ಈ ರೀತಿ ಸಮಸ್ಯೆ ಆಗ್ತದೆ, ಒಂದು ಖಾಲಿ ಜಾಗ ಇದೆ ನಮ್ಮ ವಾರ್ಡ್ ನಲ್ಲಿ, 10 ಅಥವಾ 15 ಖಾಲಿ ಸೈಟ್ಗಳಿದ್ದಾವೆ, ಇದನ್ನ ಕ್ಲೀನ್ ಮಾಡಿಸಿ. ಅಲ್ವಾ, ಇಲ್ಲಿ ಮೇಜರ್ ಚಾರಿಟಿ ಪ್ರಾಬ್ಲಮ್ ಇದೆ, ಬ್ಲಾಕ್ ಆಗಿದೆ, ಇದನ್ನ ಕ್ಲೀನ್ ಮಾಡಿದ್ರೆ ನಾವು ಇನ್ನೂ ಒಳ್ಳೆ ಕೆಲಸ ಮಾಡ್ಬೋದು. ತರಕಾರಿ ಮಾರ್ಕೆಟ್ ಎಲ್ಲಿ ಬೇಕಲ್ಲಿ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ. ಸೊ ನೆಕ್ಸ್ಟ್ ಅವ್ರ ತರಕಾರಿ ಸೊಪ್ಪು ಅದನ್ನೇ ಹಾಕೋದು, ಅಥವಾ ಫುಡ್ ವೆಂಡರ್ಸ್ ಇದ್ದಾರೆ. ಸೊ ಅದನ್ನ ಯಾವ ರೀತಿ ಮಾಡ್ಬೋದು ಅಂತ ನೀವು ನಮ್ಮ ಮಹಾನಗರ ಪಾಲಿಕೆಯಿಂದ ಈ ರೀತಿ ಸಹಕಾರ ಬೇಕಾಗುತ್ತೆ ಅಂದ್ರೆ ಮುಂದುವರೆದು ನಿಮ್ ಜೊತೆ ನಾವು ಕೂಡ ಕೈ ಜೋಡಿಸ್ಬೇಕು. ಬಿಕಾಸ್ ಒಂದ್ ಕಡೆ ಆಗಲ್ಲ, ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಅಂದ್ರೆ ನಮಗೆ ಪಾರ್ಲಿಮೆಂಟ್ ನಲ್ಲಿ ಬೆಂಚ್ ಇದ್ರೆ ಸಾಕು, ಒಂದ್ ಕೈಯಲ್ಲಿ ತಟ್ಬೋದು ನಾವು. ಅದ ಇನ್ ಪಾರ್ಲಿಮೆಂಟ್ ನಾವು ಈ ರೀತಿ ಕ್ಲಾಪ್ಸ್ ಹಾಕಿಲ್ಲ, ಬೆಂಚ್ ಮೇಲೆ ಇದು ಮಾಡಿ. ಸೊ ಆದ್ರಿಂದ ಪರಿಸರ ದಿನಾಚರಣೆಯ ಜೊತೆಗೆ ಇವತ್ತು ಕ್ಲಾತ್ ಬ್ಯಾಗ್ ತಗೊಂಡ್ ಬಂದಿದ್ದಾರೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ನ ನಾವು ನಿಮಗೂ 2 ನಿಮಿಷ ಕೊಡ್ತೀನಿ ಮಾತಾಡೋದು ಮಮತಾ. ಸೊ ದೆನ್ ಇದ್ರ ಜೊತೆಗೆ SIR ಎಲ್ಲರಿಗೂ ಗೊತ್ತಿದೆ, ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಒಂದು ಓಟಿನ ಹಕ್ಕಿದೆ. ಫಸ್ಟ್ ಆಫ್ ಆಲ್ ನಮ್ಮ ಓಟ್ ಇದೇನ ಇಲ್ಲ, ನಾವು ಬಾಡಿಗೆ ಮನೆಯಲ್ಲಿದ್ದು ಬಡಾವಣೆ ಚೇಂಜ್ ಮಾಡ್ಕೊಂಡಿದೀವ. ನಮ್ಮ ಕಳೆದ ಬಾರಿ ನಾನು ವೋಟ್ ಹಾಕುವಾಗ ನನ್ನ ಅಡ್ರೆಸ್ ಏನಿದೆ, ಸೊ ಇದನ್ನೆಲ್ಲದನ್ನ ನೀವು ಆನ್ಲೈನ್ ಕೂಡ ಯು ಕ್ಯಾನ್ ಚೆಕ್ ಅಂಡ್ ಇವನ್ ಎನ್ರೋಲ್ ಯೋರ್ ಸೆಲ್ಫ್. ಸೊ ಇದ್ರ ಬಗ್ಗೆ PLOಗಳು ಮ್ಯಾಪಿಂಗ್ ಮಾಡಿದ್ದಾರೆ. ಜೂನ್ ಮಂತ್ ಎಂಡಿಗೆ ನಿಮ್ಮ ಮನೆಗೆ ಭೇಟಿ ಕೂಡ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಫಸ್ಟ್ ನೀವು ವೋಟ್ ಇದೇನ ಇಲ್ಲ, ಸೇರ್ಪಡೆ ಆಗಿದೆನಾ, ಡಿಲೀಟ್ ಆಗಿದೆನಾ, ಅದರ ಬಗ್ಗೆ ನೀವು ಕನ್ಸರ್ನ್ ತೋರಿಸ್ರಿ.
ಆಮೇಲೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಮತ್ತೆ ಬೇರೆ ಪಕ್ಷಗಳಿಂದ ಕೂಡ PLAಗಳು ಕೂಡ ಇದ್ದಾರೆ. ಸೊ ಅವರು ಕೂಡ ಪ್ರತಿ ಬೂತ್ ಇಂದ ಒಬ್ಬೊಬ್ಬ PLAs ಎಂದು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಮಾಹಿತಿ ಕೂಡ ಇರುತ್ತೆ. ಸೊ ಅದನ್ನ ತಿಳ್ಕೊಂಡು ನಿಮ್ಗೆ ಏನೇ ಸಮಸ್ಯೆ ಇದ್ರೆ ಡಾಕ್ಯುಮೆಂಟ್ ತಗೊಳ್ಳಿಕ್ಕೆ ಒಂದು ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸ್ ಇರುತ್ತೆ, ಪ್ರೂಫ್ಸ್ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಸಮಸ್ಯೆ ಆದ್ರೆ ನಮ್ಮ ಪಕ್ಷದಿಂದ ಕೂಡ ನಿಮಗೆ ದೇ ವಿಲ್ ಹೆಲ್ಪ್ ಯು ಔಟ್. ಆಮೇಲೆ ಇವತ್ತು ಆಂಜನೇಯ ಬಡಾವಣೆಯಲ್ಲಿ 2023-24ರಲ್ಲಿ ನಾವು ನೋಡಿದ್ರೆ ಸುಮಾರು 11 ಕೋಟಿಯಷ್ಟು ವರ್ಕ್ ಆಗಿದೆ. 11 ಕೋಟಿಯಷ್ಟು ಕಾಮಗಾರಿ ಆಗಿದೆ. ಇಲ್ಲಿ ಪಟ್ಟಿನೇ ಇದೆ, ನಿಮ್ದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ನಾನು ಕೊಡ್ತೀನಿ, ಅದನ್ನ ಸರ್ಕ್ಯುಲೇಟ್ ಮಾಡ್ತೀನಿ. ಎಲ್ಲೆಲ್ಲಿ ಯಾವ ಯೋಜನೆಯಿಂದ ಫಂಡ್ಸ್ ಹಾಕಿದ್ದಾರೆ. SFC ಅನ್ಟೈಡ್ ಯೋಜನೆ ಇದೆ, ದೆನ್ ಸಾಮಾನ್ಯ ನಿಧಿ ಇರ್ಬೋದು, ಅಮೃತ್ ಯೋಜನೆ ಅಂತ ಬರುತ್ತೆ ಕೇಂದ್ರ ಸರ್ಕಾರದ್ದು, ಅದ್ರ ಜೊತೆಗೆ NCAP ಯೋಜನೆ ಇದೆ, ಆಮೇಲೆ MGNY ಮಹಾತ್ಮ ಗಾಂಧಿ ನರೇಗಾ ಯೋಜನೆ MGNY ಆಲ್ಸೋ. ಈ ರೀತಿ ಸುಮಾರು 11 ಕೋಟಿಯಷ್ಟು ಕಾಮಗಾರಿ, ಜೊತೆಗೆ ಇಡೀ ದಾವಣಗೆರೆ ಸಿಟಿಯಲ್ಲಿ ಸುಮಾರು 4 ಕೋಟಿಯಷ್ಟು ಪಾರ್ಕ್ ಡೆವಲಪ್ಮೆಂಟ್ ಇದೆ, ಅದನ್ನ ಕೂಡ ವರ್ಕ್ ಶುರು ಮಾಡ್ಕೊಂಡಿದೀವಿ. ಆಮೇಲೆ ನಾವು ಸುಮಾರು 5,79,00,000 ಹೇಳಿದಾಗೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಕಟ್ಟಡ ಕೆಲಸಕ್ಕೆ ಈಗಾಗಲೇ ಪೂರ್ಣಗೊಂಡಿದೆ. ಅಲ್ಲಿ ಒಂದು ಲೈಬ್ರರಿ, ಶೌಚಾಲಯ, ಆಡಿಟೋರಿಯಂ ಇದೆಲ್ಲದಕ್ಕೂ ಸುಮಾರು 1,17,00,000ದಷ್ಟು. ಆಮೇಲೆ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನಲ್ಲಿ ಇನ್ನ ಕ್ಲಾಸ್ ರೂಮ್ಸ್, ಲೈಬ್ರರಿ, ಫಸ್ಟ್ ಫ್ಲೋರ್ ವರ್ಕ್ಗೆ ಅಲ್ಲೂ ಕೂಡ ಸುಮಾರು 3,99,00,000. ಇದು ವರ್ಕ್ ಇನ್ ಪ್ರೋಗ್ರೆಸ್ ನಲ್ಲಿದೆ. ಅಗೇನ್ ಸರ್ಕಾರಿ ದರ್ಜೆ ಮಹಿಳಾ ಕಾಲೇಜಿನಲ್ಲಿ 62,00,000ದಷ್ಟು ಇದು ಕೂಡ ಪ್ರಗತಿಯಲ್ಲಿದೆ. ಸೊ ನಿಮ್ಮ ಬಡಾವಣೆಯಲ್ಲಿ ನಿಮ್ಮ ಸುತ್ತಮುತ್ತಲು ಓದ್ತಾ ಇರುವಂತಹ ಸ್ಟೂಡೆಂಟ್ಸ್, ಎಸ್ಪೆಷಲಿ ಗರ್ಲ್ಸ್ ಎಜುಕೇಶನ್ಗೆ ಸರ್ಕಾರ ಎನ್ಕರೇಜ್ ಮಾಡಬೇಕು ಅಂತ ಸುಮಾರು 5,79,00,000ದಷ್ಟು ಇನ್ವೆಸ್ಟ್ ಮಾಡಿದ್ದೀವಿ. ಸೊ ಇದನ್ನೆಲ್ಲ ನೀವು ಸಾರ್ವಜನಿಕರು ದಯವಿಟ್ಟು ಅರ್ಥ ಮಾಡ್ತಾರೆ. ದಿಸ್ ಇಸ್ ಯೋರ್ ರೈಟ್ ಅಂಡ್ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಅಂಡ್ ಅರೌಂಡ್ ಯೋರ್ ವಾರ್ಡ್. ನಮ್ಮ ಸಿಟಿನಲ್ಲಿರುವಂತಹ ಪಾರ್ಕ್ಸ್, ಭೂಮಿಕಾ ನಗರ ಪಾರ್ಕ್ ಆಯ್ತು, ಸ್ವಾಮಿ ವಿವೇಕಾನಂದ ಬಡಾವಣೆ ಪಾರ್ಕ್ ನಿಮ್ಮ ಏರಿಯಾದಲ್ಲೇ ಬರುತ್ತೆ, ಪಕ್ಕದ ಏರಿಯಾ ಲಕ್ಷ್ಮೀ ಲೇಔಟ್ ನೋಡೋಣ. ಒಂದು ಕ್ವೆಶನೇರ್ ಆಗುತ್ತೆ, ಯಾವ ಪಾರ್ಕ್ ಯಾವ ಏರಿಯಾದಲ್ಲಿ ಇದೆ. ವಿಶ್ವೇಶ್ವರಯ್ಯ ಪಾರ್ಕ್ ನಮ್ ಗುಂಡಿ ಸರ್ಕಲ್ ಕೆಳಗಡೆಗೆ, ಶಿವರಾಮ್ ಕಾರಂತ್ ಪಾರ್ಕ್, ಡಾಲರ್ಸ್ ಕಾಲೋನಿ ಇಲ್ಲಿ ಮೇಲ್ಗಡೆ, ಮಹಾಲಕ್ಷ್ಮಿ ಲೇಔಟ್ ಪಾರ್ಕ್. ಸೊ ಎಲ್ಲ ಕಡೆಗೂ ಪೇವರ್ಸ್ ಇರ್ಬೋದು, ಆಮೇಲೆ ಕಾಂಪೌಂಡ್ ವರ್ಕ್, ಆಮೇಲೆ ಮಕ್ಕಳ ಆಟಿಕೆಗಳು, ಆಮೇಲೆ ಎಕ್ಸೈಸ್ ಇಕ್ವಿಪ್ಮೆಂಟ್ಸ್, ಇದೆಲ್ಲದಕ್ಕೂ ಸುಮಾರು 4 ಕೋಟಿಯಷ್ಟು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ನೀವು ನಿಮ್ ಸುತ್ತಮುತ್ತಲು ಕಾಮಗಾರಿ ನಡೀತಾ ಇದೆಲ್ಲ, ಸೊ ಆಸ್ ಸಿವಿಲಿಯನ್ಸ್ ನೋಡಿ ಗುಣಮಟ್ಟದ ಕಾಮಗಾರಿ ಆಗ್ತಾ ಇದೆನಾ ಇಲ್ಲ. ಸೊ ನಾನು ಏನ್ ಹೇಳಿದ್ದೀನಿ, ಎಲ್ಲೇ ವರ್ಕ್ ಆಗ್ತಾ ಇದ್ರು ಕೂಡ ಒಂದು ಪೇಪರ್ ಹಾಕ್ಬೇಕು, ಇದು ಯಾವ ಬ್ರ್ಯಾಂಡ್ಸ್ ಅಂತ ಆಗ್ತಾ ಇರುವಂತಹ ವರ್ಕ್, ಇಲ್ಲಿ ಏನೇನ್ ವರ್ಕ್ಸ್ ನಾವು ತಗೊಂಡಿದೀವಿ ಅಂತ. ಸೊ ನಿಮ್ಗೂ ಕೂಡ ಅರಿವಿರುತ್ತೆ ಏನ್ ವರ್ಕ್ ಆಗ್ತಾ ಇದೆ. ಮೇಡಮ್ ನೀವು ಫೋನ್ ಮಾಡಿ ಅಥವಾ ನಮ್ಮ ಆಫೀಸಿಗೆ ಬಂದು ಹೇಳಿ, 3 ತಿಂಗಳಾಯ್ತು, 5 ತಿಂಗಳಾಯ್ತು, ಇನ್ನ ವರ್ಕ್ ಪ್ರೋಗ್ರೆಸ್ ನಲ್ಲಿ ಇದೆ, ಸಂಪೂರ್ಣ ಆಗಿಲ್ಲ. ಈಗ ಹೇಳಿದ್ರು 3 ತಿಂಗಳಲ್ಲಿ ಈ ರೋಡ್ ವರ್ಕ್ ಕಂಪ್ಲೀಟ್ ಮಾಡ್ತೀನಿ ಅಂದಿದ್ದಾರೆ. ಸೊ ಅದೇ ರೀತಿ 3 ತಿಂಗಳ 2 months. ಓಕೆ, ನಾನ್ 3 months ಅಂತ ನೋಡೋಣ, 2 months ಮುಗಿಸ್ರಿ ನೀವು ಅವಾಗ. ಸೊ ದೆನ್ 2 months ಅಂತ ಹೇಳಿದ್ದಾರೆ. ಸೊ ಇವಾಗ June 5th, July, August 5th ಮುಗಿದೋಗುತ್ತೆ. ರೋಡ್ ಕಂಪ್ಲೀಟ್ ಆದ್ಮೇಲೆ ಬರೋಣ, ಇಲ್ಲೇ ಒಂದು ಕಾರ್ಯಕ್ರಮ ಕರೀರಿ, June 5th, August 5th. ಸೊ ಈ ರೀತಿ ಆಸ್ ಸಿವಿಲಿಯನ್ಸ್ ನಮ್ಮ ಸುತ್ತಮುತ್ತಲು ನಡೀತಾ ಇರುವಂತಹ ವರ್ಕ್ ನ ಪ್ರೋಗ್ರೆಸ್ ಅದನ್ನ ನೀವು ವಾಚ್ ಔಟ್ ಮಾಡಿದ್ರೆ ಒಳ್ಳೆ ಕೆಲಸಗಳು ಕೂಡ ಆಗ್ತವೆ. ಆಮೇಲೆ ನಾವು ಕೂಡ ಆಸ್ ಅನ್ MP 8 ಕ್ಷೇತ್ರದಲ್ಲಿ ಓಡಾಡೋದಾಗುತ್ತೆ. ಸೊ ಏನು ಎಲೆಕ್ಷನ್ ಟೈಮ್ ನಲ್ಲಿ ಬರ್ತಾರೆ ಅಥವಾ ಬೆರಳೆಣಿಕೆ ಎಷ್ಟು ಸಲ ಮಾತ್ರ ನಮ್ಮ ವಾರ್ಡಿಗೆ ಬರ್ತಾರೆ ಅಂತ ದಯವಿಟ್ಟು ಅನ್ಕೊಳ್ಳೋ ಹಾಗಿಲ್ಲ. ನಮ್ಮ ಆಫೀಸಿಗೆ ಬನ್ನಿ. ಐ ಥಿಂಕ್ ಶಿವರಾತ್ರಿ ದಿನ ಕೂಡ ನಿಮ್ಮೆಲ್ಲರ ಜೊತೆ ನಾನು ಕೂಡ ಟೈಮ್ ಸ್ಪೆಂಡ್ ಮಾಡಿದೆ. ಸುಮಾರು 1 hour ಯಾರ್ಯಾರು ಅಟೆಂಡ್ ಮಾಡಿದ್ದೀರಾ ಎಲ್ಲರೂ ಸೇರಿದ್ವಿ, ಸಿಕ್ಕಿದ್ವಿ. ಮತ್ತೆ
ಪ್ರಧಾನ ಮಂತ್ರಿ ರಿಲೀಫ್ ಫಂಡ್ ಅಂತ ಇರುತ್ತೆ. ಸೊ ಪ್ರತಿಯೊಂದು ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ಇರ್ತಾರೆ, ಅವ್ರಿಗೂ ಕೂಡ EM ರಿಲೀಫ್ ಫಂಡ್ ಇಂದ ಅವರ ಹೆಲ್ತ್ಗೆ, ಹಾಸ್ಪಿಟಲೈಸೇಷನ್ಗೆ, ಟ್ರೀಟ್ಮೆಂಟ್ ಖರ್ಚಿಗೆ, ಡಯಾಗ್ನೋಸ್ಟಿಕ್ಸ್ಗೆ ಕೇಂದ್ರ ಸರ್ಕಾರದಿಂದ ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗುತ್ತೆ. ಸೊ ಯಾರೇ ಆ ರೀತಿ ಬಡ ಕುಟುಂಬದವ್ರು ಇದ್ದಾರೆ, ಮಿಡಿಲ್ ಕ್ಲಾಸ್ ಫ್ಯಾಮಿಲೀಸ್ ರಿಕ್ವೈರ್ ಮೆಡಿಕಲ್ ಏಡ್, ಸೊ ಅವ್ರು ಕೂಡ ನಮ್ಮಲ್ಲಿ ಅಪ್ರೋಚ್ ಮಾಡ್ಬೋದು. ಇಲ್ಲಿವರೆಗೂ ಸುಮಾರು 1 ಕೋಟಿಯಷ್ಟು ಅಮೌಂಟ್ ಬೇರೆ ಬೇರೆ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರೂ 5 ಲಕ್ಷ, 6 ಲಕ್ಷ, 8 ಲಕ್ಷ ಆ ರೀತಿ ಮೆಡಿಕಲ್ ಏಡ್ ಕೂಡ ತರಿಸ್ಕೊಡ್ತಿದ್ದಾರೆ. ಇಟ್ಸ್ ನಾಟ್ ಲೈಕ್ ನೀವು ಅರ್ಜಿ ಕೊಡ್ತೀರಾ, ನಾನು ಕೊಟ್ಟ ತಕ್ಷಣ ಅಪ್ಲೋಡ್ ಆಗುತ್ತೆ ಕೊಟ್ಬಿಡ್ತಾರೆ. ಎಲ್ಲ ಡೆಲ್ಲಿನಲ್ಲಿ ಸತತವಾಗಿ ಅಲ್ಲಿ ನಮ್ಮ PAಗಳು ಹೋಗಿ ಕೂತ್ಕೊಂಡು ಕಮ್ಯುನಿಕೇಟ್ ಮಾಡಿ ಕನ್ವಿನ್ಸ್ ಮಾಡ್ಬೇಕಾಗುತ್ತೆ, ಹೌದ್ರಾ? ಸೊ ಇದ್ರ ಜೊತೆಗೆ ನಮ್ಮ ಸೆಷನ್ಸ್ ಅಲ್ಲಿ ಮಾತಾಡೋದಿರುತ್ತೆ. ಸೊ ನೀವೇನೇ ಈ ರೀತಿ ಕೇಂದ್ರ ಸರ್ಕಾರದ ಕಾಮಗಾರಿಗಳು ಆಗ್ತಾ ಇಲ್ಲ ಅಂದ್ರೆ ನಮ್ಮ ಆಫೀಸ್ ನಲ್ಲೂ ಕೂಡ CEO ಅವ್ರ ಆಫೀಸ್ ನಲ್ಲಿ ಅವ್ರಿಗೂ ಕೂಡ ನಾವು ವರದಿ ತಗೊಳ್ತಾ ಇರ್ತೀವಿ. ಕೇಂದ್ರ ಸರ್ಕಾರದ ಯೋಜನೆಗಳು ಎಷ್ಟೆಷ್ಟು ಗ್ರಾಂಟ್ಸ್ ಬಂದಿಲ್ಲ, 15 ಫೈನಾನ್ಸ್ ಕಮಿಷನ್ ಗ್ರಾಂಟ್ಸ್ ಬಂದಿದೆನಾ ಇಲ್ಲ, ಯಾಕೆ ಸ್ಲೋ ಆಗಿದೆ, ನಬಾರ್ಡಿಂದ ಎಷ್ಟು ಕಡಿಮೆ ಆಗಿದೆ. ಸೊ ಇದನ್ನ ನಾವು ಹೋಗಿ ಅಲ್ಲಿರುವಂತಹ ಮಂತ್ರಿಗಳಿಗೆ ಮಾತಾಡ್ಬೇಕಾಗುತ್ತೆ. ಸೊ ಆದ್ರಿಂದ ನಿಮ್ಗೆಲ್ಲರಿಗೂ ನಾನು ಹೇಳೋದು, ನಿಮ್ಮ ಸುತ್ತಮುತ್ತಲು ನಿಮ್ಮ ಬಡಾವಣೆ ಯಾವ ರೀತಿ ಇರಬೇಕು, ಇಲ್ಲಿ ಒಂದು ನಿಮ್ಮ ಪಾರ್ಟಿಸಿಪೇಷನ್ ಇಂದ ವಿ ಕ್ಯಾನ್ ಇಂಪ್ರೂವ್ ಅವರ್ ಸರೌಂಡಿಂಗ್ಸ್. ಸೊ ಇದನ್ನೇ ನಾನು ನಿಮ್ ರೆಪ್ರೆಸೆಂಟೇಟಿವ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು. ಜೊತೆಗೆ ಒಂದು ಮ್ಯಾಪಿಂಗ್ ಮಾಡ್ಕೊಂಡಿದ್ದೀನಿ. ಈಗ ಯಾವ ಕಾನ್ಸ್ಟಿಟ್ಯೂನ್ಸಿಗೆ ಯಾವ ಪಂಚಾಯತಿ ಹೋಗಿದ್ದೀನಿ ಇಲ್ಲ, ಒಂದು ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಈ ವರ್ಷದೊಳಗೆ ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿನ ಪ್ರತಿಯೊಂದು ಗ್ರಾಮ ಪಂಚಾಯತ್ ವಿಸಿಟ್ ಮಾಡ್ತೇನೆ. ಒಂದೊಂದು ಗ್ರಾಮ ಪಂಚಾಯತ್ ಅಲ್ಲಿ 3 ಹಳ್ಳಿ ಇರುತ್ತೆ, 8 ಹಳ್ಳಿ ಇರುತ್ತೆ, 14 ಹಳ್ಳಿಗಳಿರುತ್ತೆ, ಜನಸಂಖ್ಯೆ ಬೇಸ್ಡು. ಸೊ ಅದರಿಂದ ಎಲ್ಲದನ್ನು ಮಾಡೋದು. ಅದ್ರ ಜೊತೆಗೆ ಕೇಂದ್ರ ಸರ್ಕಾರದ ಪಾಲಿಸೀಸ್ ಬರುವಂತ ಸೆಷನ್ ಅಲ್ಲಿ 1 ನೇಷನ್ 1 ಎಲೆಕ್ಷನ್ ಬಗ್ಗೆ ಡಿಸ್ಕಷನ್ ಶುರು ಮಾಡ್ಬೋದು ಅನ್ನೋದಿದೆ. ಒಂದು ದೇಶ ಒಂದು ಚುನಾವಣೆ, MLA MP ಚುನಾವಣೆ ಜೊತೆಗೆ ನಡೀಬೇಕು ಅಂತ ಹೇಳಿ. ಸೊ ಪರ ವಿರೋಧ ಸಾಕಷ್ಟು ಚರ್ಚೆಗಳಾಗ್ತವೆ. ಸೊ ಫೈನಲಿ ಚರ್ಚೆ ಆಗೋದು ಜನರ ಹಿತಕ್ಕಾಗಬೇಕು. ಫೈನಲಿ ಡೆಮೋಕ್ರಸಿ ಶುಡ್ ವಿನ್, ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂ ಶುಡ್ ಬಿ ಅಪ್ಹೆಲ್ಡ್ ಅಂತ ನಮ್ಮೆಲ್ಲರ ಅನಿಸಿಕೆ. ಅದರಿಂದ ಇದ್ರ ಬಗ್ಗೆ ಕೂಡ ಸಾಕಷ್ಟು ಜನರಿಗೆ ಆಸಕ್ತಿ ಇರುತ್ತೆ. ಸೊ ನೀವು ಕೂಡ ಇಂಥ ಕೇಂದ್ರ ಸರ್ಕಾರದ ಪಾಲಿಸೀಸ್ ಬಗ್ಗೆ ನಿಮ್ದೇ ಆದ ಅನಿಸಿಕೆಗಳಿದ್ರೆ ದಯವಿಟ್ಟು ಅದನ್ನು ತಗೊಂಡು ಬನ್ನಿ. ಬಿಕಾಸ್ ಇಟ್ಸ್ ಲೈಕ್ ಅ ಥಿಂಕ್ ಟ್ಯಾಂಕ್. ನಮ್ಮ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಕೂಡ ನಮ್ಮಲ್ಲಿರುವಂತಹ ಥಿಂಕರ್ಸ್ ಇರ್ತಾರೆ, ಸ್ಕಾಲರ್ಸ್ ಇರ್ತಾರೆ, ಅವರ ಅಭಿಪ್ರಾಯವನ್ನು ಕೂಡ ನಾವು ಅಲ್ಲಿ ಚರ್ಚೆ ಮಾಡ್ಬೋದಾಗಿರುತ್ತೆ. ಸೊ ಒಟ್ಟಾರೆ 2 ವರ್ಷದಿಂದ ನಿಮ್ಮ MP ಆಗಿ ಕ್ಷೇತ್ರದಲ್ಲಿ ಓಡಾಡೋದು, ಡೆಲ್ಲಿನಲ್ಲಿ ಓಡಾಡೋದಿರುತ್ತೆ. ಸೊ ನಿಮ್ ಜವಾಬ್ದಾರಿನ ನಾನು ಲೈಟ್ ಆಗಿ ತಗೊಳಲ್ಲ, ಸೀರಿಯಸ್ ಆಗಿ ತಗೊಳ್ತಾ ಇದ್ದೀನಿ. ಸೊ ಏನೇ ಇದ್ರು ಕೂಡ ಬನ್ನಿ, ನಿಮ್ ಕೆಲಸ ಮಾಡ್ಲಿಕ್ಕೆ ಸದಾ ಸಿಗ್ತಿದ್ದೀವಿ ಅಂತ ಹೇಳಿ ಎಲ್ಲರಿಗೂ ನಿಮ್ಮ ಈ ರೋಡ್ ವರ್ಕ್ ಚೆನ್ನಾಗಿ ಶೀಘ್ರದಲ್ಲಿ ಮುಗಿಸ್ಲಿ. ಆಮೇಲೆ ಕ್ಲೆನ್ಲಿನೆಸ್ ಬಗ್ಗೆ ಇನ್ನೂ ಹೆಚ್ಚು ಕಾಳಜಿ ವಹಿಸಿ. ದಯವಿಟ್ಟು ಖಾಲಿ ಸೈಟ್ ನಲ್ಲಿ ಕವರ್ ನಲ್ಲಿ ತುಂಬಿಸ್ಕೊಂಡು ಹೋಗಿ ಹಾಕೋದನ್ನ ಬಿಡ್ಬೇಕಾಗುತ್ತೆ. ಎಲ್ಲ ಎಜುಕೇಟೆಡ್ ಪೀಪಲ್ ಮಾಡ್ತಾ ಇದಾರೆ, ಸ್ಟೂಡೆಂಟ್ಸ್ ಮಾಡ್ತಾರೆ ಅಂತ ಅವ್ರ ಮೇಲೆ ಹೇಳೋದು. ಎಲ್ಲೋ ಇರ್ತಾರೆ, ಗಾಡಿನಲ್ಲಿ ಹೋಗ್ತಾ ಇರ್ತಾರೆ, ಹೌದು, ಅದನ್ನ ಒಂದ್ಸಲ ನಾವು ಕ್ಲೀನ್ ಮಾಡಿಸ್ಕೊಡೋಣ ಅಂತ ಖಾಲಿ ಜಾಗನ. ಅದಾದ್ಮೇಲೆ ನೀವೇ 2 ಕ್ರಾಸ್ ನ ಜವಾಬ್ದಾರಿ ತಗೊಂಡು ಅದನ್ನ ಮೇಂಟೈನ್ ಮಾಡೋದು ಮಾಡ್ಕೊಂಡು SS ಲೇಔಟ್ ನಲ್ಲಿ, ಆಮೇಲೆ ಇಲ್ಲಿ ವಿದ್ಯಾನಗರ್ ನಲ್ಲೂ ಕೆಲವು ಕಡೆ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ. ಬಟ್ ಅದು ಟೆಂಪೋ ಮೇಂಟೈನ್ ಆಗ್ಬೇಕು ಅಂದ್ರೆ ನಿಮ್ಮೆಲ್ಲರ ಪಾರ್ಟಿಸಿಪೇಷನ್ ಇರ್ಬೇಕು. ಕೇವಲ ಯಾರು ಇನ್ವಾಲ್ವ್ ಇದಾರೆ, ಯಾರು ಲೀಡ್ ಮಾಡ್ತಾ ಇದಾರೆ ಅವರೇ 10 ಜನ 15 ಜನ ಮಾಡೋದಲ್ಲ. ನೀವೆಲ್ಲರೂ ಬಡಾವಣೆ ಅವ್ರು ಮಾಡಿದ್ರೆ ಚೆನ್ನಾಗುತ್ತೆ. ಅಟ್ಲೀಸ್ಟ್ ಈ ವಾರ ನನಗಾಗಲ್ಲ, ಮುಂದಿನ ವಾರ ನಾನು ಇರ್ತೀನಿ, ಅಥವಾ ಈ 15 ದಿನ ಇರಲ್ಲ. ಸೊ ಮಾತಾಡ್ಕೊಂಡು ನೋಡಿ, ಆ ಸ್ಟ್ರೆಂತ್ ಮೇಂಟೈನ್ ಮಾಡಕ್ಕೆ 20 ಜನದ ಗುಂಪು ಮೇಂಟೈನ್ ಆಗ್ಬೇಕು. ನೀವು 100 ಜನ ಇರ್ತೀರ, 20 ಜನ ಏನ್ ಕಷ್ಟ ಆಗಲ್ಲ ಮೇಂಟೈನ್ ಮಾಡೋದು. ಸೊ ಆ ರೀತಿ ಗೃಹಿಣಿಯರು ಕೂಡ ನಿಮ್ ಬಡಾವಣೆಗೆ ಒಳ್ಳೊಳ್ಳೆ ಕೆಲಸ ಮಾಡಿ. ಮತ್ತೆ ಏನೇ ಇದ್ರು ಕೂಡ ನಮ್ಮ ಆಫೀಸ್ ಇದೆ, DC ಹೆಡ್ ಕ್ವಾರ್ಟರ್ಸ್ ನಲ್ಲೂ ನಮ್ಮ ಆಫೀಸ್ ಇದೆ. ಬರ್ರಿ, ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ. ಇಲ್ಲಿ ಬಂದಾಗ ನೀವು ಹಾಕಿರುವಂತಹ ಅರ್ಜಿಗಳು ಎಲ್ಲವೂ ನನ್ನ ಕಣ್ ಮುಂದೆ ಬಂದಂಗ ಆಗುತ್ತೆ. ಸರ್ ಬಂದಿರ್ತಾರೆ, ಹಿತರಕ್ಷಣಾ ಸಮಿತಿ ಅಧ್ಯಕ್ಷರುಗಳು, ಸೊ ಅವ್ರದ್ದು ಲೈಬ್ರರಿ ಬೇಡಿಕೆ ಅಂತೆ. ಮತ್ತೆ ಮಹಿಳೆಯರು ಕೂಡ ಈಗ ಒಂದು CA ಸೈಟ್ ಹೇಳಿದ್ರು, ಅಲ್ಲಿ CA ಸೈಟ್ ಕೊಟ್ಟಿದೀವಿ, ಕಟ್ಟಡ ಆಗ್ಬೇಕಾಗಿದೆ. ಸೊ ಕಟ್ಟಡ ಸ್ಟಾರ್ಟ್ ಆಗಿದೆನಾ, ಎಲ್ಲಿ ತನಕ ಬಂದಿದೆ ಈಗ?
ಇಲ್ಲ ಕಾಲಮ್ಸ್ ರೇಸ್ ಮಾಡೋಣ, ಯಾವಾಗ ಮುಗಿಯುತ್ತಂತದ್ದು 3 months, ಎಲ್ಲದು ಡೆಡ್ ಲೈನ್ ಇಟ್ಕೊಂಡ್ಬಿಡೋಣ ಇನ್ಮೇಲೆ. ಬೋರ್ವೆಲ್ ಆಯ್ತಾ? ಸೊ ನೋಡಿ ಏನ್ ಆಗಿಲ್ಲ ಅಂತ ಕೇಳ್ಬೇಕಾಗಿದೆ ಈಗ, ಹೌದಾ? ಸೊ ಅದನ್ನ ಒಳ್ಳೊಳ್ಳೆ ಕೆಲಸ ಮಾಡೋಣ ಅಂತ ನಿಮ್ದೆಲ್ಲ ಸಹಕಾರ ಇರ್ಲಿ ಅಂತ ಹೇಳಿ ನಿಮ್ಗೆಲ್ಲರಿಗೂ ಧನ್ಯವಾದಗಳು.